ಧಾರ್ಮಿಕ ಹಬ್ಬ ಅನಿಸಿಕೊಂಡಂತಹ 2025ಕ್ಕೆ ಜನವರಿ 13ರಂದು ಶುರುವಾಗುವಂತಹ ಮಹಾಕುಂಭಮೇಳಕ್ಕೆ ಸಕಲ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಾನೀಗ ಕುಂಭಮೇಳ ನಡೆಯುವಂತಹ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಲ್ಲಿ ಇರ್ತಕ್ಕಂಥದ್ದು. ಅಂದರೆ ಕುಂಭಮೇಳಕ್ಕೆ ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅದರ ಸಂಪೂರ್ಣ ದೃಶ್ಯಾವಳಿಗಳನ್ನು ನಾನು ನೇರವಾಗಿ ತೋರಿಸ್ತಾ ಇರ್ತಕ್ಕಂಥದ್ದು. ಕುಂಭಮೇಳಕ್ಕೆ ಸಂಬಂಧಪಟ್ಟಂತೆ ಇದೀಗ ಏನು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. 45 ದಿನಗಳ ಕಾಲ ನಡೆಯುವಂತಹ ಕುಂಭಮೇಳಕ್ಕೆ ಅಂದರೆ ಮಹಾಕುಂಭಮೇಳಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅಲ್ಲಿ ನೋಡ್ಬೋದು ನೀವು ಟೆಂಟ್ಗಳನ್ನು ಹಾಕಿರ್ತಕ್ಕಂಥದ್ದು. ಕೋಟ್ಯಾಂತರ ಜನ ಅಂದರೆ 40ರಿಂದ 50 ಕೋಟಿ ಜನ ಬರುವಂತಹ ಸಾಧ್ಯತೆ ಈ ಬಾರಿ ಇರತಕ್ಕಂಥದ್ದು. ಜಗತ್ ಪ್ರಸಿದ್ಧವಾದಂತಹ ಕುಂಭಮೇಳವನ್ನು ಕಣ್ತುಂಬಿಕೊಳ್ಳಕ್ಕೆ ಸಾಕಷ್ಟು ಜನ ಬರುವಂಥದ್ದು. ಹಾಗಾಗಿ ಈ ಒಂದು ಪ್ರದೇಶದಲ್ಲಿ ಸಂಪೂರ್ಣವಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇರ್ತಕ್ಕಂಥದ್ದು. ಅಲ್ಲಿ ಲೈಟ್ಗಳನ್ನು ನೋಡ್ಬೋದು. ಆ ಒಂದು ಭಾಗದಲ್ಲಿ ಜನರಿಗೆ ಓಡಾಡಲು ಯಾವ ರೀತಿಯಾದಂಥ ಅವಕಾಶವನ್ನು ಮಾಡಿಕೊಡಬೇಕು, ಅದೇ ರೀತಿ ಜನಗಳಿಗೆ ಉಳಿದುಕೊಳ್ಳೋದಕ್ಕೆ ಯಾವ ರೀತಿಯಂಥ ವ್ಯವಸ್ಥೆಯನ್ನು ಮಾಡಬೇಕು, ಇದೆಲ್ಲ ನಿಟ್ಟಿನಲ್ಲಿ ಟೆಂಟ್ಗಳನ್ನು ಹಾಕಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಆ ಪ್ರದೇಶದ ಸುತ್ತಲೂ ಕೂಡ ಕೆಲಸ ಕಾರ್ಯಗಳು ಕೂಡ ನಡೀತಾ ಇರ್ತಕ್ಕಂಥದ್ದು. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರು ಹಲವು ಯೋಜನೆಗಳಿಗೆ, ಸಾವಿರಾರು ಯೋಜನೆಗಳಿಗೆ ಈಗಾಗಲೇ ಒಂದು ರೀತಿಯಲ್ಲಿ ಚಾಲನೆಯನ್ನು ಕೊಟ್ಟಿರುವಂಥದ್ದು. ಆ ಚಾಲನೆ ಮೇರೆಗೆ ಬರದಿಂದ ಈ ಒಂದು ಸಿದ್ಧತೆಯ ಕಾರ್ಯ ಕೂಡ ನಡೀತಾ ಇರ್ತಕ್ಕಂಥದ್ದು. ಮಹಾಕುಂಭಮೇಳವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಈಗಾಗಲೇ ಭಕ್ತಾದಿಗಳು ಕೂಡ ಕಾತರದಿಂದ ಕಾಯ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಜಗತ್ತಿನಾದ್ಯಂತ ಜಗತ್ ಪ್ರಸಿದ್ಧವಾದ ಕುಂಭಮೇಳವನ್ನು ಎಲ್ಲರೂ ಕೂಡ ಕಣ್ತುಂಬಿಕೊಳ್ಳೋದಕ್ಕೆ ಕಾತರರಾಗಿದ್ದಾರೆ. ಜನವರಿ 13ರಂದು ಕುಂಭಮೇಳ ಆರಂಭ ಆಗ್ತಾ ಇರೋದ್ರಿಂದ ಸಕಲ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಧಾರ್ಮಿಕ ಹಬ್ಬ ಅನಿಸಿಕೊಂಡಂತಹ 2025ಕ್ಕೆ ಜನವರಿ 13ರಂದು ಶುರುವಾಗುವಂತಹ ಮಹಾಕುಂಭಮೇಳಕ್ಕೆ ಸಕಲ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಾನೀಗ ಕುಂಭಮೇಳ ನಡೆಯುವಂತಹ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಲ್ಲಿ ಇರ್ತಕ್ಕಂಥದ್ದು. ಅಂದರೆ ಕುಂಭಮೇಳಕ್ಕೆ ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅದರ ಸಂಪೂರ್ಣ ದೃಶ್ಯಾವಳಿಗಳನ್ನು ನಾನು ನೇರವಾಗಿ ತೋರಿಸ್ತಾ ಇರ್ತಕ್ಕಂಥದ್ದು. ಕುಂಭಮೇಳಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. 45 ದಿನಗಳ ಕಾಲ ನಡೆಯುವಂತಹ ಕುಂಭಮೇಳಕ್ಕೆ ಅಂದರೆ ಮಹಾಕುಂಭಮೇಳಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅಲ್ಲಿ ನೋಡ್ಬೋದು ನೀವು ಟೆಂಟ್ಗಳನ್ನು ಹಾಕಿರ್ತಕ್ಕಂಥದ್ದು. ಕೋಟ್ಯಾಂತರ ಜನ ಅಂದರೆ 40ರಿಂದ 50 ಕೋಟಿ ಜನ ಬರುವಂತಹ ಸಾಧ್ಯತೆ ಈ ಬಾರಿ ಇರತಕ್ಕಂಥದ್ದು. ಜಗತ್ ಪ್ರಸಿದ್ಧವಾದಂತಹ ಕುಂಭಮೇಳವನ್ನು ಕಣ್ತುಂಬಿಕೊಳ್ಳಕ್ಕೆ ಸಾಕಷ್ಟು ಜನ ಬರುವಂಥದ್ದು. ಹಾಗಾಗಿ ಈ ಒಂದು ಪ್ರದೇಶದಲ್ಲಿ ಸಂಪೂರ್ಣವಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇರ್ತಕ್ಕಂಥದ್ದು. ಅಲ್ಲಿ ಲೈಟ್ಗಳನ್ನು ನೋಡ್ಬೋದು. ಆ ಒಂದು ಭಾಗದಲ್ಲಿ ಜನರಿಗೆ ಓಡಾಡಲು ಯಾವ ರೀತಿಯಾದಂಥ ಅವಕಾಶವನ್ನು ಮಾಡಿಕೊಡಬೇಕು, ಅದೇ ರೀತಿ ಜನಗಳಿಗೆ ಉಳಿದುಕೊಳ್ಳೋದಕ್ಕೆ ಯಾವ ರೀತಿಯಂಥ ವ್ಯವಸ್ಥೆಯನ್ನು ಮಾಡಬೇಕು, ಇದೆಲ್ಲ ನಿಟ್ಟಿನಲ್ಲಿ ಟೆಂಟ್ಗಳನ್ನು ಹಾಕಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಆ ಪ್ರದೇಶದ ಸುತ್ತಲೂ ಕೂಡ ಕೆಲಸ ಕಾರ್ಯಗಳು ಕೂಡ ನಡೀತಾ ಇರ್ತಕ್ಕಂಥದ್ದು. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರು ಹಲವು ಯೋಜನೆಗಳಿಗೆ, ಸಾವಿರಾರು ಯೋಜನೆಗಳಿಗೆ ಈಗಾಗಲೇ ಒಂದು ರೀತಿಯಲ್ಲಿ ಚಾಲನೆಯನ್ನು ಕೊಟ್ಟಿರುವಂಥದ್ದು. ಆ ಚಾಲನೆ ಮೇರೆಗೆ ಬರದಿಂದ ಈ ಒಂದು ಸಿದ್ಧತೆಯ ಕಾರ್ಯ ಕೂಡ ನಡೀತಾ ಇರ್ತಕ್ಕಂಥದ್ದು. ಮಹಾಕುಂಭಮೇಳವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಈಗಾಗಲೇ ಭಕ್ತಾದಿಗಳು ಕೂಡ ಕಾತರದಿಂದ ಕಾಯ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಜಗತ್ತಿನಾದ್ಯಂತ ಜಗತ್ ಪ್ರಸಿದ್ಧವಾದ ಕುಂಭಮೇಳವನ್ನು ಎಲ್ಲರೂ ಕೂಡ ಕಣ್ತುಂಬಿಕೊಳ್ಳೋದಕ್ಕೆ ಕಾತರರಾಗಿದ್ದಾರೆ. ಜನವರಿ 13ರಂದು ಕುಂಭಮೇಳ ಆರಂಭ ಆಗ್ತಾ ಇರೋದ್ರಿಂದ ಸಕಲ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಧಾರ್ಮಿಕ ಹಬ್ಬ ಅನಿಸಿಕೊಂಡಂತಹ 2025ಕ್ಕೆ ಜನವರಿ 13ರಂದು ಶುರುವಾಗುವಂತಹ ಮಹಾಕುಂಭಮೇಳಕ್ಕೆ ಸಕಲ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಾನೀಗ ಕುಂಭಮೇಳ ನಡೆಯುವಂತಹ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಲ್ಲಿ ಇರ್ತಕ್ಕಂಥದ್ದು. ಅಂದರೆ ಕುಂಭಮೇಳಕ್ಕೆ ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅದರ ಸಂಪೂರ್ಣ ದೃಶ್ಯಾವಳಿಗಳನ್ನು ನಾನು ನೇರವಾಗಿ ತೋರಿಸ್ತಾ ಇರ್ತಕ್ಕಂಥದ್ದು. ಕುಂಭಮೇಳಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. 45 ದಿನಗಳ ಕಾಲ ನಡೆಯುವಂತಹ ಕುಂಭಮೇಳಕ್ಕೆ ಅಂದರೆ ಮಹಾಕುಂಭಮೇಳಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅಲ್ಲಿ ನೋಡ್ಬೋದು ನೀವು ಟೆಂಟ್ಗಳನ್ನು ಹಾಕಿರ್ತಕ್ಕಂಥದ್ದು. ಕೋಟ್ಯಾಂತರ ಜನ ಅಂದರೆ 40ರಿಂದ 50 ಕೋಟಿ ಜನ ಬರುವಂತಹ ಸಾಧ್ಯತೆ ಈ ಬಾರಿ ಇರತಕ್ಕಂಥದ್ದು. ಜಗತ್ ಪ್ರಸಿದ್ಧವಾದಂತಹ ಕುಂಭಮೇಳವನ್ನು ಕಣ್ತುಂಬಿಕೊಳ್ಳಕ್ಕೆ ಸಾಕಷ್ಟು ಜನ ಬರುವಂಥದ್ದು. ಹಾಗಾಗಿ ಈ ಒಂದು ಪ್ರದೇಶದಲ್ಲಿ ಸಂಪೂರ್ಣವಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇರ್ತಕ್ಕಂಥದ್ದು. ಅಲ್ಲಿ ಲೈಟ್ಗಳನ್ನು ನೋಡ್ಬೋದು. ಆ ಒಂದು ಭಾಗದಲ್ಲಿ ಜನರಿಗೆ ಓಡಾಡಲು
ಯಾವ ರೀತಿಯಾದಂಥ ಅವಕಾಶವನ್ನು ಮಾಡಿಕೊಡಬೇಕು, ಅದೇ ರೀತಿ ಜನಗಳಿಗೆ ಉಳಿದುಕೊಳ್ಳೋದಕ್ಕೆ ಯಾವ ರೀತಿಯಂಥ ವ್ಯವಸ್ಥೆಯನ್ನು ಮಾಡಬೇಕು, ಇದೆಲ್ಲ ನಿಟ್ಟಿನಲ್ಲಿ ಟೆಂಟ್ಗಳನ್ನು ಹಾಕಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಆ ಪ್ರದೇಶದ ಸುತ್ತಲೂ ಕೂಡ ಕೆಲಸ ಕಾರ್ಯಗಳು ಕೂಡ ನಡೀತಾ ಇರ್ತಕ್ಕಂಥದ್ದು. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರು ಹಲವು ಯೋಜನೆಗಳಿಗೆ, ಸಾವಿರಾರು ಯೋಜನೆಗಳಿಗೆ ಈಗಾಗಲೇ ಒಂದು ರೀತಿಯಲ್ಲಿ ಚಾಲನೆಯನ್ನು ಕೊಟ್ಟಿರುವಂಥದ್ದು. ಆ ಚಾಲನೆ ಮೇರೆಗೆ ಬರದಿಂದ ಈ ಒಂದು ಸಿದ್ಧತೆಯ ಕಾರ್ಯ ಕೂಡ ನಡೀತಾ ಇರ್ತಕ್ಕಂಥದ್ದು. ಮಹಾಕುಂಭ ಮೇಳವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಈಗಾಗಲೇ ಭಕ್ತಾದಿಗಳು ಕೂಡ ಕಾತರದಿಂದ ಕಾಯ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಜಗತ್ತಿನಾದ್ಯಂತ ಜಗತ್ಪ್ರಸಿದ್ಧವಾದ ಕುಂಭಮೇಳವನ್ನು ಎಲ್ಲರೂ ಕೂಡ ಕಣ್ತುಂಬಿಕೊಳ್ಳೋದಕ್ಕೆ ಕಾತರರಾಗಿದ್ದಾರೆ. ಜನವರಿ 13ರಂದು ಕುಂಭಮೇಳ ಆರಂಭ ಆಗ್ತಾ ಇರೋದ್ರಿಂದ ಸಕಲ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಧಾರ್ಮಿಕ ಹಬ್ಬ ಅನಿಸಿಕೊಂಡಂತಹ 2025ಕ್ಕೆ ಜನವರಿ 13ರಂದು ಶುರುವಾಗುವಂತಹ ಮಹಾಕುಂಭಮೇಳಕ್ಕೆ ಸಕಲ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಾನೀಗ ಕುಂಭಮೇಳ ನಡೆಯುವಂತಹ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಲ್ಲಿ ಇರ್ತಕ್ಕಂಥದ್ದು. ಅಂದರೆ ಕುಂಭಮೇಳಕ್ಕೆ ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅದರ ಸಂಪೂರ್ಣ ದೃಶ್ಯಾವಳಿಗಳನ್ನು ನಾನು ನೇರವಾಗಿ ತೋರಿಸ್ತಾ ಇರ್ತಕ್ಕಂಥದ್ದು. ಕುಂಭಮೇಳಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. 45 ದಿನಗಳ ಕಾಲ ನಡೆಯುವಂತಹ ಕುಂಭಮೇಳಕ್ಕೆ ಅಂದರೆ ಮಹಾಕುಂಭಮೇಳಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅಲ್ಲಿ ನೋಡ್ಬೋದು ನೀವು, ಟೆಂಟ್ಗಳನ್ನು ಹಾಕಿರ್ತಕ್ಕಂಥದ್ದು. ಕೋಟ್ಯಾಂತರ ಜನ ಅಂದರೆ 40ರಿಂದ 50 ಕೋಟಿ ಜನ ಬರುವಂತಹ ಸಾಧ್ಯತೆ ಈ ಬಾರಿ ಇರತಕ್ಕಂಥದ್ದು. ಜಗತ್ ಪ್ರಸಿದ್ಧವಾದಂತಹ ಕುಂಭಮೇಳವನ್ನು ಕಣ್ತುಂಬಿಕೊಳ್ಳಕ್ಕೆ ಸಾಕಷ್ಟು ಜನ ಬರುವಂಥದ್ದು. ಹಾಗಾಗಿ ಈ ಒಂದು ಪ್ರದೇಶದಲ್ಲಿ ಸಂಪೂರ್ಣವಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇರ್ತಕ್ಕಂಥದ್ದು. ಅಲ್ಲಿ ಲೈಟ್ಗಳನ್ನು ನೋಡ್ಬೋದು. ಆ ಒಂದು ಭಾಗದಲ್ಲಿ ಜನರಿಗೆ ಓಡಾಡಲು ಯಾವ ರೀತಿಯಾದಂಥ ಅವಕಾಶವನ್ನು ಮಾಡಿಕೊಡಬೇಕು, ಅದೇ ರೀತಿ ಜನಗಳಿಗೆ ಉಳಿದುಕೊಳ್ಳೋದಕ್ಕೆ ಯಾವ ರೀತಿಯಂಥ ವ್ಯವಸ್ಥೆಯನ್ನು ಮಾಡಬೇಕು, ಇದೆಲ್ಲ ನಿಟ್ಟಿನಲ್ಲಿ ಟೆಂಟ್ಗಳನ್ನು ಹಾಕಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಆ ಪ್ರದೇಶದ ಸುತ್ತಲೂ ಕೂಡ ಕೆಲಸ ಕಾರ್ಯಗಳು ಕೂಡ ನಡೀತಾ ಇರ್ತಕ್ಕಂಥದ್ದು. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರು ಹಲವು ಯೋಜನೆಗಳಿಗೆ, ಸಾವಿರಾರು ಯೋಜನೆಗಳಿಗೆ ಈಗಾಗಲೇ ಒಂದು ರೀತಿಯಲ್ಲಿ ಚಾಲನೆಯನ್ನು ಕೊಟ್ಟಿರುವಂಥದ್ದು. ಆ ಚಾಲನೆ ಮೇರೆಗೆ ಬರದಿಂದ ಈ ಒಂದು ಸಿದ್ಧತೆಯ ಕಾರ್ಯ ಕೂಡ ನಡೀತಾ ಇರ್ತಕ್ಕಂಥದ್ದು. ಮಹಾಕುಂಭ ಮೇಳವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಈಗಾಗಲೇ ಭಕ್ತಾದಿಗಳು ಕೂಡ ಕಾತರದಿಂದ ಕಾಯ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಜಗತ್ತಿನಾದ್ಯಂತ ಜಗತ್ಪ್ರಸಿದ್ಧವಾದ ಕುಂಭಮೇಳವನ್ನು ಎಲ್ಲರೂ ಕೂಡ ಕಣ್ತುಂಬಿಕೊಳ್ಳೋದಕ್ಕೆ ಕಾತರರಾಗಿದ್ದಾರೆ. ಜನವರಿ 13ರಂದು ಕುಂಭಮೇಳ ಆರಂಭ ಆಗ್ತಾ ಇರೋದ್ರಿಂದ ಸಕಲ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿರುದ್ದೇಶ್ವರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ಕುಂಭಮೇಳ. ಗಡಿ ತಾಲೂಕಿನ ದರ್ಶನ ಮಾಡಿಸಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಸರ್ಕಾರಿ ದಾಖಲೆಗಳಿದ್ರೂ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಈ ಗ್ರಾಮ. ರಸ್ತೆ, ಕುಡಿಯೋ ನೀರು, ಬೀದಿ ದೀಪ ಇಂತಹ ಬೇಸಿಕ್ ಸೌಲಭ್ಯಗಳೇ ಈ ದಿನಕ್ಕೂ ಕೂಡ ಮರೀಚಿಕೆಯಾಗಿದೆ. ಈ ಕಾಡಂಚಿನ ಪ್ರದೇಶಗಳ ರಾತ್ರಿಯ ಜೀವನವನ್ನ ನಾವು ತೋರಿಸ್ತಾ ಇದ್ದೀವಿ. ಸಿಎಂ ಅಂಕಲ್ ದಯವಿಟ್ಟು ನಮಗೆ ಕರೆಂಟ್ ಕೊಡಿಸಿ. ಮಕ್ಕಳ ಅವ್ರ ಮಕ್ಕಳು ಅಂದ್ರೆ ದೇವರಂತ ಭಾವಿಸ್ಬೇಕು. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.